ಇನ್ನು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರೋ ಕಾರಣ ಆಂಧ್ರ ಪ್ರದೇಶದ ಹಲವು ಕಡೆಗಳಲ್ಲಿ ಕಳೆದ 24 ಗಂಟೆಯಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿತಾ ಇದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ವಿಜಯವಾಡ ಸೇರಿ ಅನೇಕ ಕಡೆ ಪ್ರವಾಹ ಪರಿಸ್ಥಿತಿ ಕೂಡ ಉಂಟಾಗಿದೆ. 7 ಜನರು ಮಳೆ ಸಂಬಂಧಿ ಘಟನೆಗಳಲ್ಲಿ ಸಾವನ್ನಪ್ಪಿದ್ದಾರೆ. ವಿಜಯವಾಡದಲ್ಲಿ ಭೂಕುಸಿತದ ಕಾರಣ 4 ಮೃತಪಟ್ಟಿದ್ದಾರೆ. ಇನ್ನು ಗುಂಟೂರಿನಲ್ಲಿ ತೊರೆ ಉಕ್ಕೇರಿ ಬಂದ ಕಾರಣ ನಡೆದು ಹೋಗ್ತಾ ಇದ್ದಂತಹ ವಿದ್ಯಾರ್ಥಿಗಳು ಹಾಗೂ ಓರ್ವ ಶಿಕ್ಷಕ ಸಾವನ್ನಪ್ಪಿದ್ದಾರೆ. ಎಲ್ಲ ಸೇರಿ ಒಟ್ಟು 7 ಜನ. ವಾಯುಭಾರ ಕುಸಿತದಿಂದ ಅನೇಕ ಕಡೆ ಮಳೆ ತೀವ್ರವಾಗಿದ್ದು ಮಚಿಲಿಪಟ್ಟಣಂ, ಮಂಗಳಗಿರಿ, ಅಮರಾವತಿ ಸೇರಿ ಅನೇಕ ಕಡೆ 10 ರಿಂದ 18 ಸೆಂಟಿಮೀಟರ್ ಮಳೆ ಸುರಿದಿದೆ. ಒಡಿಶಾ, ಆಂಧ್ರದಲ್ಲಿ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಇನ್ನೂ 1-2 ದಿನ ಇದು ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ 1-2 ದಿನ ಆಂಧ್ರ ಪ್ರದೇಶದಲ್ಲಿ ಭಾರೀ ಮಳೆ. ಬೇರೆ ಬೇರೆ ಕಾರಣಗಳಿಂದಾಗಿ ಅಂದರೆ ಮಳೆಯ ಅನಾಹುತದಲ್ಲೇ 7 ಜನ ಮೃತಪಟ್ಟಿದ್ದಾರೆ. ವಿಜಯವಾಡದಲ್ಲಿ ಭೂಕುಸಿತ ಆಗಿದೆ, 4 ಮೃತಪಟ್ಟಿದ್ದಾರೆ. ಗುಂಟೂರಿನಲ್ಲಿ ವಿದ್ಯಾರ್ಥಿಗಳು ಮತ್ತು ಓರ್ವ ಶಿಕ್ಷಕ ಮೃತಪಟ್ಟಿದ್ದಾರೆ. ಸಾಕಷ್ಟು ಅನಾಹುತ ಆಗಿದೆ ಆಂಧ್ರದಲ್ಲಿ. ಇನ್ನೆಲ್ಲ ಪರಿಹಾರ ಕಾರ್ಯಾಚರಣೆ, ರಕ್ಷಣಾ ಕಾರ್ಯಾಚರಣೆ ಇವೆಲ್ಲವೂ ಸರ್ಕಾರದಿಂದ ಸಮರೋಪಾದಿಯಲ್ಲಿ ಸಾಗಬೇಕು ಮತ್ತು ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಬೇಕು. ಸಹಜವಾಗಿ ವಾಯುಭಾರ ಕುಸಿತ ಆದಾಗ 1-2-3 ದಿನ ಈ ರೀತಿ ಆಗುತ್ತೆ. ಅದರ ಎಫೆಕ್ಟ್ ನೀವು ಕರ್ನಾಟಕದಲ್ಲೂ ಕಾಣಬಹುದು. ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿದೆ. ಅಲ್ಲೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಯ ಅವಾಂತರಗಳು ನಗರ ಪ್ರದೇಶ ಮತ್ತು ಗ್ರಾಮೀಣ ಭಾಗದಲ್ಲಿ ಎರಡೂ ಕಡೆ ಆಗಿದೆ. ಕನಕಪುರ ಗ್ರಾಮದಲ್ಲಿ ನಿರಂತರ ಮಳೆಗೆ ಮನೆಯ ಗೋಡೆಯೊಂದು ಕುಸಿದು ಬಿದ್ದಿದೆ. ಇನ್ನು ಮಿರಿಯಾಣ ಕೋತ್ಲಾಪುರ ಗ್ರಾಮದ ಸೇತುವೆ ಜಲಾವೃತವಾಗಿದೆ. ಚಂದ್ರಪಳ್ಳಿ ಜಲಾಶಯದಿಂದ ನೀರು ಬಿಡುಗಡೆಯಾಗಿದೆ. ಹಾಗಾಗಿ ಮುಲ್ಲಾಮಾರಿ ನದಿ ಮೈದುಂಬಿ ಹರಿತಾ ಇದೆ. ಅದರ ಪರಿಣಾಮವನ್ನು ಅಲ್ಲಿನ ಕಲಬುರಗಿ ಜನ ಅನುಭವಿಸ್ತಾ ಇದ್ದಾರೆ. ಸೊ ಹಾಗೇನೆ ಕಲಬುರಗಿ ಜಿಲ್ಲೆ ಗ್ರಾಮೀಣ ಪ್ರದೇಶ ಚಿಂಚೋಳಿ ತಾಲೂಕಿನ ವಿವಿಧೆಡೆ ಮಳೆ ಅವಾಂತರವಾಗಿದೆ. ಚಿಕ್ಕ ನಿಂಗದಹಳ್ಳಿ ಗ್ರಾಮದಲ್ಲಿ ಕೋಡಿ ಬಿದ್ದಿದೆ ಒಂದು ಕೆರೆ. ಪಟಪಳ್ಳಿ ಗ್ರಾಮದ ಬಳಿ ತುಂಬಿ ಹರಿತಾ ಇದೆ ನಾಲ. ಹೀಗೆ ನಮಗೆಲ್ಲ ಈ ಕಡೆ ಎಲ್ಲ ಮಳೆ ಆಗ್ತಾ ಇದ್ದಾಗ ಕಲಬುರಗಿ ಕಡೆ ತುಂಬ ಕಡಿಮೆ ಇತ್ತು ಮಳೆ. ಈಗ ಮಳೆಯ ಪ್ರಮಾಣ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕಲಬುರಗಿ ಭಾಗ, ಬೆಳಗಾವಿ ಭಾಗದಲ್ಲಿ ಜಾಸ್ತಿ. ಮತ್ತು ಅದಕ್ಕೆ ಇನ್ನೊಂದು ಕಾರಣ ಮಹಾರಾಷ್ಟ್ರದಲ್ಲಿ ಸುರಿತಾ ಇರತಕ್ಕಂಥ ಭಾರಿ ಮಳೆ. ಮಹಾರಾಷ್ಟ್ರಕ್ಕೆ ಗಡಿ ಹೊಂದಿರತಕ್ಕಂಥ ಜಿಲ್ಲೆಗಳು ಕಲಬುರಗಿ, ಬೆಳಗಾವಿ ಎಲ್ಲ. ಹಾಗಾಗಿ ಇಷ್ಟೆಲ್ಲ ಅನಾಹುತಗಳಾಗಿದೆ. ತಗ್ಗು ಪ್ರದೇಶಗಳಿಗೆ, ಮನೆಗಳಿಗೆಲ್ಲ ನೀರು ನುಗ್ಗಿರ್ತಕ್ಕಂಥದ್ದು ಕ್ವೈಟ್ ನ್ಯಾಚುರಲ್. ಅದು ಎಲ್ಲ ಕಡೆನೂ ಹೀಗಾಗುತ್ತೆ. ಇನ್ನು ಕಲಬುರಗಿಯ ಪಕ್ಕದ ಜಿಲ್ಲೆ ಯಾದಗಿರಿನಲ್ಲೂ ಕೂಡ ವ್ಯಾಪಕವಾದಂತಹ ಮಳೆಯಾಗಿದೆ. ಅಲ್ಲೂ ಕೂಡ ಸಾಕಷ್ಟು ಅನಾಹುತ ಆಗಿದೆ. ಅಲ್ಲಿ ದೋರನಹಳ್ಳಿ ಅಂತ ಒಂದು ಊರು. ದೋರ್ನಹಳ್ಳಿ ಗ್ರಾಮದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಪಾಪ ರಾತ್ರಿಯೆಲ್ಲ ಮಹಿಳೆಯರು ಮನೆಗೆ ನುಗ್ಗಿದ ನೀರನ್ನ ಹೆಂಗೆ ಹೊರಗಾಗ್ತಿದ್ದಾರೆ ನೋಡಿ. ಮನೆಯೊಳಕ್ಕೆ ನೀರು ನುಗ್ಗಿದ್ದ ಪರಿಣಾಮ ಬಾಣಂತಿಯೊಬ್ಬರು ತೀವ್ರ ಪರದಾಡಿದ್ದಾರೆ. ಮತ್ತು ಪಗಲಾಪುರದ ತಾತ್ಕಾಲಿಕ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಯಾದಗಿರಿ ಜಿಲ್ಲಾ ಕೇಂದ್ರಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಅದು ಪಗಲಾಪುರ ಸೇತುವೆ. ಅದು ತಾತ್ಕಾಲಿಕ ಸೇತುವೆ. ಯಾದಗಿರಿ ಟೌನ್ಗೆ ಅದು ಕನೆಕ್ಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಅಲ್ಲೂ ಕೂಡ ಈ ರೀತಿ ಪರಿಸ್ಥಿತಿ.